ಖರ್ಗೆ ಅವರು ರಾಹುಲ್ ಗಾಂಧಿಯವರು ಬಂದು ಹೋಗ್ತಾರೆ. ಒಂದೇ ಒಂದು ಬೂತಿಗೆ ಅವ್ರ ಕಾರ್ಯಕರ್ತರು ಓಡಾಟ ಮಾಡಿಲ್ಲ. ಯಾವ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಉತ್ಸಾಹ ಇಲ್ಲ. ಕೇಂದ್ರ ನಾಯಕರು ಬರ್ತಾರೆ, ಇಲ್ಲೊಂದು ಸಭೆ ಮಾಡ್ತಾರೆ, ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ, ನಾವು 28ಕ್ಕೆ 28 ಗೆಲ್ತೀವಿ ಅಂತ ಒಂದು ಸುಮ್ಮನೆ ಭ್ರಮಾಲೋಕದಲ್ಲಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಇಲ್ಲಿ ಬಂದವರು ಕೂಡ ನಾನು ಹೇಳಿದೆ ಕಳೆದ ಬಾರಿನೇ, ನಾನು ತುಂಬಾ ಸಂತೋಷದಿಂದ ರಾಹುಲ್ ಗಾಂಧಿ ಶಿವಮೊಗ್ಗಕ್ಕೆ ಬರಲಿ ಅಂತ ಹೇಳ್ತೀನಿ. ಎಲ್ಲೆಲ್ಲಿ ರಾಹುಲ್ ಗಾಂಧಿ ಉತ್ತರ ಪ್ರದೇಶ, ಗುಜರಾತ್, ರಾಜಸ್ಥಾನದಲ್ಲಿ ಹೋಗ್ಯಾರೋ ಅಲ್ಲೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷ ಸೋತೋಗಿದೆ. ಇಲ್ಲೂ ಕೂಡ ರಾಹುಲ್ ಗಾಂಧಿ ಬರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಡಿಪಾಸಿಟ್ ಕೂಡ ಬರಲ್ಲ, ಈ ನಂಬಿಕೆ ನನಗಿದೆ. ಒಟ್ಟಾರೆ 15-20 ದಿನದ ಕೆಳಗೆ ನಾನು ಚುನಾವಣೆ ನಿಲ್ಲಬೇಕು ಅನ್ನಂತ ತೀರ್ಮಾನ ತಗೊಂಡಾಗ ಇದ್ದಂಥ ವಾತಾವರಣ ಇವತ್ತಿಗೆ ಹೋಲಿಕೆ ಮಾಡಿದ್ರೆ ಅವತ್ತಿಗೂ ಇವತ್ತಿಗೂ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ವರ್ಗ ನನ್ನ ಜೊತೆಗಿದೆ. ಅದು ಲಿಂಗಾಯತರು ಇರ್ಬೋದು, ಈಡಿಗರು ಇರ್ಬೋದು, ಇಡೀ ಹಿಂದುಳಿದ ವರ್ಗ ಸಮಾಜ ಇರ್ಬೋದು, ದಲಿತರು ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ, ಬ್ರಾಹ್ಮಣ ಸಮಾಜ, ಒಕ್ಕಲಿಗರ ಸಮಾಜ, ಎಲ್ಲ ಸಮಾಜದವರು ಕೂಡ ನನ್ನ ಜೊತೆಗೆ ಇರೋದು ತುಂಬ ಸಂತೋಷ. ಈಗ ತಾನೇ ಮಡಿವಾಳ ಸಮಾಜ NG ರತ್ನವರು ಕೂಡ ಮಾತಾಡೋದು ನೀವು ನೋಡಿದ್ದೀರಿ. ಅದ್ರ ಜೊತೆಗೇನೆ ಭಾರತೀಯ ಜನತಾ ಪಾರ್ಟಿಯ ದೊಡ್ಡ ಗುಂಪು ಇಡೀ ಜಿಲ್ಲೆಯಲ್ಲಿ ನನ್ನ ಜೊತೆಗಿದೆ. ಪ್ರಮುಖರುಗಳು ನನ್ನ ಜೊತೆ ಬಂದಿದ್ದಾರೆ, ಹೊಸನಗರ ಭಾಗದಲ್ಲಿ ನನ್ನ ಜೊತೆ ಬಂದಿದ್ದಾರೆ. ಹಾಗಾಗಿ ಯಾರ್ಯಾರು ಎಂದೂ ಕೂಡ ಮಾನ್ಯ ರಾಘವೇಂದ್ರ ಅವರು 15 ವರ್ಷದಲ್ಲಿ ಬಿಜೆಪಿ ಕಾರ್ಯಕರ್ತರ ಮನೆಗೆ ಹೋಗಿಲ್ಲ, ನನ್ನ ಜೊತೆ ಬರ್ತಿದ್ದಾರೆ. ತಕ್ಷಣ ಅವ್ರ ಮನೆಗೆ ಹೋಗಬೇಡಿ ಅಂತ ಇದೇ ಕೆಲಸ ಆಗಿದೇವನ, ಅವ್ರು ಬೇರೆ ಏನೂ ಕೆಲಸ ಇಲ್ಲ. ಹಾಗಾಗಿ ಎಲ್ಲಾ ಪಕ್ಷದವರು ನನ್ನ ಜೊತೆಗಿದ್ದಾರೆ, ಎಲ್ಲಾ ಜಾತಿ ಜನಾಂಗವೂ ನನ್ನ ಜೊತೆಗಿದೆ. 100ಕ್ಕೆ 100 ನಾನು ಗೆಲ್ತೇನೆ, ಇದರಲ್ಲಿ ಯಾವ ಅನುಮಾನ ಕೂಡ ನಂಗಿಲ್ಲ.